ರಮೇಶ್ ಕತ್ತಿಗೆ ಶಾಕ್ ಕೊಟ್ಟ ಬೆಳಗಾವಿ ಸಾಹುಕಾರ್. ಬೆಳಗಾವಿ ರಾಜಕಾರಣದಲ್ಲಿ ಮತ್ತೊಂದು ದಂಗಲ್ ಎದ್ದಿದೆ. ಹೌದು, ರಮೇಶ್ ಕತ್ತಿಗೆ ಶಾಕ್ ಕೊಟ್ಟಿದ್ದಾರೆ ಬೆಳಗಾವಿ ಸಾಹುಕಾರ್. ಬೆಳಗಾವಿ ರಾಜಕಾರಣದಲ್ಲಿ ಮತ್ತೊಂದು ದಂಗಲ್ ಎದ್ದಿರುವಂಥದ್ದು. ಮತ್ತೆ ಕತ್ತಿ ಕೋಟೆಗೆ ಕೈ ಹಾಕಿದ ಜಾರಕಿಹೊಳಿ ಬ್ರದರ್ಸ್. ರಾಜೇಂದ್ರ ಪಾಟೀಲ್ಗೆ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಪಟ್ಟ. ರಮೇಶ್ ಕತ್ತಿ ವಿರುದ್ಧ ಸೋತಿದ್ದ ರಾಜೇಂದ್ರ ಪಾಟೀಲ್ಗೆ ಪಟ್ಟ ಆಗಿರುವಂಥದ್ದು. ಕತ್ತಿ ಎದುರು ಹೀನಾಯ ಸೋಲುಂಡಿದ್ದಂಥ ರಾಜೇಂದ್ರ ಪಾಟೀಲ್ ಇದೀಗ ಅದೇ ವ್ಯಕ್ತಿ ಹಿಂಬಾಲು ಮೂಲಕ ಬಿಡಿಸಿಸಿಗೆ ಬ್ಯಾಂಕ್ ಬೋರ್ಡ್ಗೆ ರಾಜೇಂದ್ರ ಪಾಟೀಲ್ ನಾಮನಿರ್ದೇಶನವಾಗಿರುವಂಥದ್ದು. ಮಿಸೆ ಮಾಮ ರಮೇಶ್ ಕತ್ತಿಗೆ ಮತ್ತೆ ಜಾರಕಿಹೊಳಿ ಟಕ್ಕರ್ ಕೊಟ್ಟಿದ್ದಾರೆ. ನಿಲ್ಲಲ್ವಾ ಜಾರಕಿಹೊಳಿ ಕತ್ತಿ ನಡುವಣ ಸಹಕಾರಿ ಕದನ ಅನ್ನುವ ಪ್ರಶ್ನೆ ಈಗ ಮೂಡಿರುವಂಥದ್ದು. ರಮೇಶ್ ಕತ್ತಿಗೆ ಶಾಕ್ ಕೊಟ್ಟಿದ್ದಂತಹ ಬೆಳಗಾವಿ ಸಾಹುಕಾರ್. ಬೆಳಗಾವಿ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ದಂಗಲ್ ಉಂಟಾಗಿರುವಂಥದ್ದು. ಮತ್ತೆ ಕತ್ತಿ ಕೋಟೆಗೆ ಕೈ ಹಾಕಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಎಸ್, ರಾಜೇಂದ್ರ ಪಾಟೀಲ್ಗೆ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಪಟ್ಟ ಈಗ ಇರುವಂತಹದ್ದು. ರಮೇಶ್ ಕತ್ತಿ ವಿರುದ್ಧ ಸೋತಿದ್ದಂಥ ರಾಜೇಂದ್ರ ಪಾಟೀಲ್ಗೆ ಪಟ್ಟವಾಗಿದೆ. ಕತ್ತಿ ಎದುರು ಹೀನಾಯ ಸೋಲುಣ್ಣಿದ್ರು ರಾಜೇಂದ್ರ ಪಾಟೀಲ್ ಈ ಹಿಂದೆ. ಇದೀಗ ಅದೇ ವ್ಯಕ್ತಿಯ ಹಿಂಬಾಲು ಮೂಲಕ ಬಿಡಿಸಿಸಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಬಿಡಿಸಿಸಿ ಬ್ಯಾಂಕ್ ಬೋರ್ಡ್ಗೆ ರಾಜೇಂದ್ರ ಪಾಟೀಲ್ ನಾಮನಿರ್ದೇಶನವಾಗಿದೆ. ಮೀಸೆ ಮಾಮ ರಮೇಶ್ ಕತ್ತಿಗೆ ಮತ್ತೆ ಜಾರಕಿಹೊಳಿ ಟಕ್ಕರ್ ಕೊಟ್ಟಿರುವಂಥದ್ದು. ನಿಲ್ಲಲ್ವಾ ಅನಿಸ್ತಿದೆ ಇವರಿಬ್ಬರ ಸಹಕಾರಿ ಕದನ. ಜಾರಕಿಹೊಳಿ ವರ್ಸಸ್ ಕತ್ತಿ ನಡುವಣ ಸಹಕಾರಿ ಕದನ ನಿಲ್ಲಲ್ವಾ ಇದೆ, ಹೀಗೇನಾ ಅನ್ನುವಂಥ ಪ್ರಶ್ನೆ ಇದೀಗ ಉದ್ಭವಿಸಿದ್ದು. ಕತ್ತಿ ಹಾಗೂ ಜಾರಕಿಹೊಳಿ ಬ್ರದರ್ಸ್ ಮಧ್ಯೆ 3 ತಿಂಗಳಲ್ಲಿ ಮರು ಯುದ್ಧ ಆರಂಭವಾದಂತಿದೆ. ಎರಡರಲ್ಲೂ ಗೆದ್ದ ಕತ್ತಿಗೆ ಕೊನೆಗೂ ಶಾಕ್ ಕೊಟ್ಟಿದ್ದಾರೆ ಸಾಹುಕಾರ್ ಅವರು. ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ವಿಚಾರದಲ್ಲೂ ಜಟಾಪಟಿಯಾಗಿತ್ತು. ಜಾರಕಿಹೊಳಿ ಕಣಕ್ಕಿಳಿಸಿದ 15 ಅಭ್ಯರ್ಥಿಗಳಿಗೆ ಸೋಲಿನ ರುಚಿ ಉಣಿಸಿದ್ರು. ಪಿಡಿಸಿಸಿ ಸಮರದ ನೆಪ ಹುಕ್ಕೇರಿಗೆ ಎಂಟ್ರಿ ಕೊಟ್ಟಂತಹ ಬ್ರದರ್ಸ್. ಆದರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸಾಹುಕಾರ್ ಬಣಕ್ಕೆ ಈಗ ಶಾಕ್ ಆಗಿರುವಂಥದ್ದು. ಭಾರೀ ಮುಖಭಂಗವನ್ನ ಅನುಭವಿಸಿದ್ದಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಅವರು. ರಾಜೇಂದ್ರಗೆ ಪಟ್ಟ ಕಟ್ಟುವ ಮೂಲಕ ಆ ಸೇಡನ್ನ ತೀರಿಸಿಕೊಂಡಂತಿದೆ.